ವಿರಾಮದ ನಂತರ ಸುವರ್ಣ ವಾರ್ತೆಗೆ ಮತ್ತೆ ಸ್ವಾಗತ. ವೀಕ್ಷಕರೇ, ಈಗ ನಿಮಿಷ 10 ಸುದ್ದಿ 50ರ ಸಮಯ. ರಾತ್ರೋರಾತ್ರಿ ಬೀದಿ ಬದಿಯ ಅಂಗಡಿಗಳನ್ನು ತೆರವುಗೊಳಿಸಿದ ಬಿಬಿಎಂಪಿ ವಿರುದ್ಧ ಗಾಂಧಿ ಬಜಾರ್ ವ್ಯಾಪಾರಿಗಳಿಂದ ರ್ಯಾಲಿ. ಪರ್ಯಾಯ ವ್ಯವಸ್ಥೆ ಮಾಡುವ ತನಕ ಧರಣಿ ಮಾಡುವ ಎಚ್ಚರಿಕೆ. ಜನಾರ್ದನ ರೆಡ್ಡಿ ಬಂಧನ ಅವಧಿ ಅಂತ್ಯ. ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ಕೋರ್ಟ್ನಲ್ಲಿ ಜನಾರ್ದನ ರೆಡ್ಡಿ ವಿಚಾರಣೆ. ನ್ಯಾಯಾಂಗ ಬಂಧನ ಅವಧಿ ಫೆಬ್ರವರಿ 8ರವರೆಗೆ ವಿಸ್ತರಣೆ. ಭಾರತ ಆಸ್ಟ್ರೇಲಿಯಾ ಅಂತಿಮ ಟೆಸ್ಟ್. ಆಸ್ಟ್ರೇಲಿಯಾ 7 ವಿಕೆಟ್ ನಷ್ಟಕ್ಕೆ 604 ರನ್ ಡಿಕ್ಲೇರ್. ಪಾಂಟಿಂಗ್ 221, ಕ್ಲಾರ್ಕ್ 210 ರನ್. ಅಶ್ವಿನ್ಗೆ 3, ಜಹೀರ್ಗೆ 2 ವಿಕೆಟ್. ಭಾರತ ಆಸ್ಟ್ರೇಲಿಯಾ 4ನೇ ಟೆಸ್ಟ್. 2ನೇ ದಿನದಾಟ ಅಂತ್ಯಕ್ಕೆ ಭಾರತ ಮೊದಲ ಇನ್ನಿಂಗ್ಸ್ 2 ವಿಕೆಟ್ ನಷ್ಟಕ್ಕೆ 61 ರನ್. 543 ರನ್ ಹಿನ್ನಡೆಯಲ್ಲಿ ಭಾರತ. ರಾಜ್ಯ ಸಚಿವ ಸಂಪುಟ ಸಭೆ. ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಅನುಮೋದನೆ. ಕಾರವಾರ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ 2003ರಲ್ಲಿ ದಾಖಲಾಗಿದ್ದ ಪ್ರಕರಣ ಕೈಬಿಡಲು ಸಂಪುಟ ಸಮ್ಮತಿ. ನೂತನ ಲೋಕಾಯುಕ್ತರಾಗಿ ಬನ್ನೂರ್ಮಠ್ ನೇಮಕ ಸಾಧ್ಯವೇ ಇಲ್ಲ. ಪ್ರಾಮಾಣಿಕ ವ್ಯಕ್ತಿಯ ಹೆಸರು ಸೂಚಿಸಲಿ. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲ ಭಾರದ್ವಾಜ್ ತಿರುಗೇಟು. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡುವ 371ನೇ ಕಲಂ ತಿದ್ದುಪಡಿ ಖಚಿತ. ಬೆಂಗಳೂರಲ್ಲಿ ರಾಜ್ಯಸಭೆ ಸದಸ್ಯ ಆಸ್ಕರ್ ಫರ್ನಾಂಡಿಸ್ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿ. ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ದೇಸಿ ಹಬ್ಬದ ಸಂಭ್ರಮ. ವೈವಿಧ್ಯಮಯ ವೇಷಭೂಷಣ ತೊಟ್ಟು ವಿದ್ಯಾರ್ಥಿಗಳ ಸಡಗರ. ಹಲವು ನಟನಟಿಯರು ಭಾಗಿ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಬದಲಾವಣೆ ಇಲ್ಲ. ಬೆಂಗಳೂರಲ್ಲಿ ರಾಜ್ಯಸಭೆ ಸದಸ್ಯ ಆಸ್ಕರ್ ಫರ್ನಾಂಡಿಸ್ ಸ್ಪಷ್ಟನೆ. ಈ ಬಗ್ಗೆ ಹೈಕಮಾಂಡ್ನಲ್ಲೂ ಚರ್ಚೆ ನಡೆದಿಲ್ಲ. ಆಸ್ಕರ್. ಜನವರಿ 29ರಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ 2012ನೇ ಸಾಲಿನ ಸ್ನಾತಕೋತ್ತರ ಪ್ರವೇಶ ಪರೀಕ್ಷೆ. ಫೆಬ್ರವರಿ 20ಕ್ಕೆ ಪಿಜಿಇಟಿ ಫಲಿತಾಂಶ ಪ್ರಕಟ. ಕುಲಪತಿ ಪ್ರಕಾಶ್. 50 ರೂಪಾಯಿ ಪೆಟ್ರೋಲ್ಗಾಗಿ ನಡೆದ ಜಗಳ, ಕಲ್ಲು ತೂರಾಟದಲ್ಲಿ ಅಂತ್ಯ. ಬೆಂಗಳೂರಿನ ಸುಂಕದಕಟ್ಟೆ ಬಳಿಯ ಪೆಟ್ರೋಲ್ ಬಂಕ್ನಲ್ಲಿ ಘಟನೆ. ಆರೋಪಿ ರವಿಕುಮಾರ್ ಮತ್ತು 4 ಸಹಚರರ ಸೆರೆ. ಬೆಂಗಳೂರು ಹೊರವಲಯ ಕೆಂಗೇರಿ ಉಪನಗರದಲ್ಲಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಾಮೂಹಿಕ ಸೀಮಂತ ಕಾರ್ಯಕ್ರಮ. 100 ಗರ್ಭಿಣಿಯರಿಗೆ ಮುತ್ತೈದರಿಂದ ಅರಿಶಿನ ಕುಂಕುಮ ಬಳೆ ವಿತರಣೆ. ವೈದ್ಯರೇ ಇಲ್ಲದ ಆಸ್ಪತ್ರೆಯನ್ನ ಉದ್ಘಾಟಿಸಲು ಬಂದ ಶಾಸಕ ವೆಂಕಟಶಿವರೆಡ್ಡಿಗೆ ಗ್ರಾಮಸ್ಥರಿಂದ ಘೇರಾವ್. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಹೊಗಳಗೆರೆ ಗ್ರಾಮದಲ್ಲಿ ಘಟನೆ. ತರಾತುರಿಯಲ್ಲಿ ಆಸ್ಪತ್ರೆ ಉದ್ಘಾಟನೆ. ಕಡಿಮೆ ದರದಲ್ಲಿ ಮೊಬೈಲ್, ಬೆಲೆ ಬಾಳುವ ವಸ್ತುಗಳನ್ನು ನೀಡುವ ಆಮಿಷ. ಅಂತರ್ಜಾಲದ ಮೂಲಕ ಜನರಿಗೆ ಮೋಸ. 2 ವಿದೇಶಿಯರನ್ನ ಬಂಧಿಸಿದ ಬೆಳಗಾವಿ ಪೊಲೀಸರು. ಕನ್ನಡ ಶಾಲೆಗಳನ್ನ ಮುಚ್ಚುವ ವಿಚಾರ. ಶಾಲೆ ವಿಲೀನ ವಿರೋಧಿಸಿ ಸಾಹಿತಿಗಳು ಸಲ್ಲಿಸಿದ್ದ ಪಿಐಎಲ್ ವಿಚಾರಣೆ ಫೆಬ್ರವರಿ 29ಕ್ಕೆ ಮುಂದೂಡಿದ ಹೈಕೋರ್ಟ್. ಐಎಎಸ್, ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ವಿಚಾರ. ಖಾಲಿ ಹುದ್ದೆ ಭರ್ತಿ ಮಾಡಲು ವರ್ಗಾವಣೆ. ಕೇಂದ್ರದ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ. ಸಿಎಂ ಸದಾನಂದಗೌಡ. ಜನವರಿ 23ರಂದು ನಡೆದಿದ್ದ ಆಟೋ ಚಾಲಕ ಜಾವೇದ್ ಕೊಲೆ ಪ್ರಕರಣ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ 50,000 ರೂಪಾಯಿ ಪಡೆದು ಕೊಲೆ. ಬಾಗಲಕೋಟೆಯ ಹುನಗುಂದ್ ಪೊಲೀಸರಿಂದ 3 ಬಂಧನ. ಗಣರಾಜ್ಯೋತ್ಸವದ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಸೈಕಲ್ ಸ್ಪರ್ಧೆ. ರಾಜ್ಯದ ವಿವಿಧೆಡೆಯ ಸ್ಪರ್ಧಾಳುಗಳು ಭಾಗಿ. ಅವಲ್ವಾಡಿ ಮರ್ಯಾದೆ ಹತ್ಯೆ. ಹೆಚ್ಚುತ್ತಿರುವ ದಲಿತರ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ. ತನಿಖೆ ಸಿಬಿಐಗೆ ವಹಿಸಲು ಆಗ್ರಹ. ಮಂಡ್ಯದಲ್ಲಿ ಛಲವಾದಿ ಮಹಾಸಭಾದಿಂದ ಬೃಹತ್ ಪ್ರತಿಭಟನೆ. ತೊಗರಿಗೆ 4,500 ರೂಪಾಯಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಜೇವರ್ಗಿ ರೈತರು ನಡೆಸುತ್ತಿದ್ದ ಆಮರಣಾಂತ ಉಪವಾಸ ಸತ್ಯಾಗ್ರಹ ಅಂತ್ಯ. ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿ ಭರವಸೆ ಬಳಿಕ ಪ್ರತಿಭಟನೆ ಹಿಂದಕ್ಕೆ. ಬಾಳೆಗಿಡದ ದಿಂಡಿನಲ್ಲಿ ಬಿಟ್ಟಿದೆ ಬಾಳೆಗೊನೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಮರೂರಿನ ಜೋಗಿಮನೆ ಕೆರೆಯಲ್ಲಿ ಪ್ರಕೃತಿ ವೈಚಿತ್ರ್ಯ. ವಿಚಿತ್ರ ನೋಡಲು ರೈತ ನಾಗಪ್ಪ ನಾಯ್ಕ ಮನೆಗೆ ಜನರ ದಂಡು. ಹರಿಯಾಣದ ಗಾಜಿಯಾಬಾದ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಲ್ಯಾಪ್ಟಾಪ್, ಮೊಬೈಲ್ ಸ್ಫೋಟ. ಚಾರ್ಜ್ಗೆ ಹಾಕಿದಾಗ ದುರ್ಘಟನೆ. ಯುವಕ ಪ್ರಣವ್ ಸಾಲಿಯಾನ ದುರ್ಮರಣ. ಬಿಜಾಪುರದ ಬಿಸಿಎಂ ವಸತಿ ನಿಲಯದ ಅವ್ಯವಸ್ಥೆಗೆ ಖಂಡನೆ. ವೃತ್ತಿಪರ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ. ತಹಸೀಲ್ದಾರ್, ತಾಲೂಕು ಬಿಸಿಎಂ ಅಧಿಕಾರಿಗಳ ಭರವಸೆ ಬಳಿಕ ಪ್ರತಿಭಟನೆ ಹಿಂದಕ್ಕೆ. ವಾಷಿಂಗ್ಟನ್ ಡಿಸಿಯಲ್ಲಿ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಭಾಷಣ. ಸ್ಟೇಟ್ ಆಫ್ ಯೂನಿಯನ್ನಲ್ಲಿ ಚುನಾವಣೆಗೆ ಮುನ್ನ ಅಂತಿಮ ಭಾಷಣ. ಅವ್ಯವಹಾರ ಆರೋಪ. ಅಡ್ವೊಕೇಟ್ ಜನರಲ್ ಬಿವಿ ಆಚಾರ್ಯ ವಿರುದ್ಧ ದೂರು. ಬೆಂಗಳೂರಿನ ಚಾಮರಾಜಪೇಟೆ ನಿವಾಸಿ ವೆಂಕಟೇಶಯ್ಯ ಎಂಬುವರಿಂದ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ದೂರು ದಾಖಲು. ಆಚಾರ್ಯ ಸೇರಿ 5 ವಿರುದ್ಧ ಖಾಸಗಿ ದೂರು. ಒಸಾಮಾ ಬಿನ್ ಲಾಡೆನ್ನಿಂದ ಅಮೆರಿಕಕ್ಕೆ ಯಾವುದೇ ಬೆದರಿಕೆ ಇರಲಿಲ್ಲ. ಇರಾನ್ನಿಂದಲೂ ಯಾವುದೇ ತೊಂದರೆ ಇಲ್ಲ. ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಹೇಳಿಕೆ. ಮೈಸೂರಿನಲ್ಲಿ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದ ಮೆಟ್ಟಿಲು ಹತ್ತುವ ಸ್ಪರ್ಧೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎ ರಾಮದಾಸ್ ಚಾಲನೆ. 100 ಸ್ಪರ್ಧಾರ್ಥಿಗಳು ಭಾಗಿ. ಭಾರತ ರತ್ನಕ್ಕೆ ಸಚಿನ್ ಹೆಸರು ಶಿಫಾರಸು ಮಾಡದ ಬಿಸಿಸಿಐ. ಹಾಕಿ ಆಟಗಾರ ಧ್ಯಾನ್ ಚಂದ್
ಥೇನ್ ಸಿಂಗ್ ನೋರ್ಗೆ ಹೆಸರು ಶಿಫಾರಸು, ಮತ್ತೆ ಈಡೇರದ ಸಚಿನ್ ಭಾರತ ರತ್ನ ಕನಸು. ಆಸ್ಟ್ರೇಲಿಯಾ ಭಾರತ ಕೊನೆಯ ಟೆಸ್ಟ್. 2ನೇ ದಿನ ಆಸೀಸ್ ನಾಯಕ ಮೈಕೆಲ್ ಕ್ಲಾರ್ಕ್, ರಿಕಿ ಪಾಂಟಿಂಗ್ ದ್ವಿಶತಕ. 4ನೇ ವಿಕೆಟ್ಗೆ ಮುರಿಯಲಾರದ 385 ರನ್. ದೇಶದ ಶಿರಾ ಕಾಶ್ಮೀರದಲ್ಲಿ ಹಿಂದೆಂದೂ ಕಾಣದಷ್ಟು ಹಿಮಪಾತ. ಚಳಿಗೆ ಶ್ರೀನಗರ ಜನತೆ ತತ್ತರ. ಬಹುತೇಕ ಮಾರ್ಗಗಳು ಬಂದ್. ಮಂಜಿನಲ್ಲಿ ಮುಳುಗಿ ಹೋದ ವಾಹನಗಳು. ಆಂಥ್ರಿಕ್ಸ್ ದೇವಾಸ್ ಒಪ್ಪಂದ ವಿಚಾರ. ಸರ್ಕಾರಿ ಸೇವೆಗೆ ಸೇರದಂತೆ ನಾಯರ್ ಸೇರಿ 3 ಜನರ ವಿರುದ್ಧ ನಿರ್ಬಂಧ. ಇಸ್ರೋ ಅಧ್ಯಕ್ಷರ ವಿರುದ್ಧ ಮಾಜಿ ಅಧ್ಯಕ್ಷ ಮಾಧವನ್ ನಾಯರ್ ಕಿಡಿ. 40 ವಾಹನಗಳಿಗೆ ಗುದ್ದಿದ ಸಾರಿಗೆ ಬಸ್. ಪುಣೆಯಲ್ಲಿ ಮಾನಸಿಕ ಅಸ್ವಸ್ಥನ ಅವಾಂತರ. ಘಟನೆಯಲ್ಲಿ 9 ಜನರ ದುರ್ಮರಣ. ಅನುದಾನ ಬಿಡುಗಡೆಗೆ ಆಗ್ರಹಿಸಿ ಅನುದಾನ ರಹಿತ ಶಾಲಾ ಶಿಕ್ಷಕರ ಪ್ರತಿಭಟನೆ. ಮುಷ್ಕರ ಕೈಬಿಡುವಂತೆ ಸಿಎಂ ಸದಾನಂದಗೌಡ ಮನವಿ. ಹಂತ ಹಂತವಾಗಿ ಅನುದಾನ ಬಿಡುಗಡೆಯ ಭರವಸೆ. ಬಳ್ಳಾರಿಯಲ್ಲಿ ಅಕ್ರಮ ಅದಿರು ಸಾಗಿಸುತ್ತಿದ್ದ 6 ಲಾರಿಗಳು 240 ಟನ್ ಅದಿರು ವಶ. ಸಂಡೂರಿನಿಂದ ಆಂಧ್ರಕ್ಕೆ ಅದಿರು ಸಾಗಣೆ. ಡಿಸಿ ಆದಿತ್ಯ ಬಿಸ್ವಾಸ್ ನೇತೃತ್ವದಲ್ಲಿ ದಾಳಿ. ಚಿತ್ರದುರ್ಗದಲ್ಲಿ ಬಿಎಲ್ ಗೌಡ ಎಂಬ ಯುವಕನಿಗೆ ಬೆನ್ನಲ್ಲಿ ಜಡೆ ಕತ್ತರಿಸಿದರೆ ದೇಹವೆಲ್ಲ ನೋವು. ಚಿತ್ರದುರ್ಗ ಬಸವೇಶ್ವರ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಚಿಕಿತ್ಸೆ. ದೇಶಾದ್ಯಂತ ರಾಷ್ಟ್ರೀಯ ಮತದಾರರ ದಿನಾಚರಣೆ. ಚುನಾವಣಾ ಆಯೋಗ ಜಾರಿಯಾದ ದಿನ ಕಳೆದ ವರ್ಷದಿಂದ ಮತದಾರರ ದಿನವಾಗಿ ಆಚರಣೆ. ಗಣರಾಜ್ಯೋತ್ಸವಕ್ಕೆ ಪೂರ್ವ ಸಿದ್ಧತೆ. ಶ್ರೀನಗರದ ಬಕ್ಷಿ ಸ್ಟೇಡಿಯಂನಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು, ಭದ್ರತಾ ಸಿಬ್ಬಂದಿಯಿಂದ ಫುಲ್ ಡ್ರೆಸ್ ರಿಹರ್ಸಲ್. ಬೆಲ್ಜಿಯಂನಲ್ಲಿ ಗುಜರಾತ್ ವಜ್ರ ವ್ಯಾಪಾರಿಯ ಕೊಲೆ. ಚೂರಿಯಿಂದ ಇರಿದು ಕೊಲೆಗೈದ 3 ಆರೋಪಿಗಳು. ಘಟನೆ ವೇಳೆ ವ್ಯಾಪಾರಿಯ ಮಗನಿಗೂ ಗಾಯ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವ್ಯವಹಾರ. ರಾಯಚೂರಿನ ಕಪ್ಪಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಕೃಷಿ ಹೊಂಡ ನಿರ್ಮಿಸಿದ್ದಕ್ಕಾಗಿ ನಕಲಿ ದಾಖಲೆ ಸೃಷ್ಟಿ. ಅಧಿಕಾರಿಗಳಿಂದ ಲಕ್ಷಾಂತರ ರೂಪಾಯಿ ಹಣ ಲೂಟಿ. ಕಡಲ ನಗರಿ ಮಂಗಳೂರಿನಲ್ಲಿ ಕಟ್ಟುನಿಟ್ಟಾಗಿ ಜಾರಿಯಾಗದ ಪಾರ್ಕಿಂಗ್ ವ್ಯವಸ್ಥೆ. ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಮಹಾನಗರ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯ. ಪಾರ್ಕಿಂಗ್ ಸಮಸ್ಯೆಯಿಂದ ಜನರ ಪರದಾಟ. ಸಿಂದಗಿಯಲ್ಲಿ ಪಾಕ್ ಧ್ವಜ ಹಾರಾಟ ಪ್ರಕರಣ. ಶ್ರೀರಾಮ ಸೇನೆ ಸಂಘಟನೆ ನಿಷೇಧಿಸುವಂತೆ ಕಾಂಗ್ರೆಸ್ ಬೆಂಗಳೂರು ನಗರ ಯುವ ಘಟಕ ಒತ್ತಾಯ. ಸಿಎಂ ಸದಾನಂದಗೌಡರಿಗೆ ಮನವಿ ಸಲ್ಲಿಕೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಾರ್ಲಿಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ. ಗಾರ್ಲಿ ಗ್ರಾಮದ ಬೀರು ಸಿದ್ದು ಲಾಂಬರ್ ಎಂಬಾತನಿಂದ ಕೃತ್ಯ. ಆರೋಪಿ ಬೀರು ಪೊಲೀಸ್ ವಶಕ್ಕೆ. ಕೆಎಡಿಬಿ ಭೂ ಹಗರಣ ಪ್ರಕರಣ. ಲೋಕಾಯುಕ್ತ ಕೋರ್ಟ್ನಿಂದ ವಿಚಾರಣೆ ಫೆಬ್ರವರಿ 25ಕ್ಕೆ ಮುಂದೂಡಿಕೆ. ಹಾಜರಾತಿ ವಿನಾಯಿತಿ ಕೋರಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅರ್ಜಿ. ವಾರಣಾಸಿಯಲ್ಲಿ ಸಾವನ್ನಪ್ಪಿದ ಎತ್ತಿಗೆ ಸಂಪ್ರದಾಯಬದ್ಧ ಅಂತ್ಯ ಸಂಸ್ಕಾರ. ಮೆರವಣಿಗೆಯಲ್ಲಿ ಕೊಂಡೊಯ್ದು ಶವ ಸಂಸ್ಕಾರ. ಹಲವು ಸನ್ಯಾಸಿಗಳು, ಪ್ರವಾಸಿಗರು ಭಾಗಿ. ಕಾರವಾರದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ. ಚುನಾವಣಾ ಇಲಾಖೆಯಿಂದ ವಿವಿಧ ಕಾರ್ಯಕ್ರಮ. ಜಿಲ್ಲಾಧಿಕಾರಿ ಕಚೇರಿ ಎದುರಿನಿಂದ ಮತದಾರರಿಗೆ ಜಾಗೃತಿ ಮೂಡಿಸುವ ಜಾಥಾ. ತುಮಕೂರಿನ ವಿದ್ಯಾನಗರದಲ್ಲಿ ಮನೆಯ ಕಿಟಕಿಯಲ್ಲಿ ಸಿಲುಕಿ ಪರದಾಡಿತು. ಆಹಾರ ಕದಿಯಲು ಬಂದ ಕೋತಿ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನರಳಾಟ. ಕಡೆಗೂ ಕೋತಿಯನ್ನು ರಕ್ಷಿಸಿದ ಜನತೆ. ಬಿಜಾಪುರ ಜಿಲ್ಲಾಡಳಿತದಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆ. ಸಮಾರಂಭದಲ್ಲಿ ಪಾಲ್ಗೊಂಡವರಿಗೆ ಜಿಲ್ಲಾ ಪಂಚಾಯಿತಿ ಸಿಇಒರಿಂದ ಪ್ರತಿಜ್ಞಾವಿಧಿ ಬೋಧನೆ. ಮಾರ್ಚ್ 3ರಂದು ಗೋವಾ ಸಾರ್ವತ್ರಿಕ ಚುನಾವಣೆ. ಬಿಜೆಪಿಯಿಂದ ಚುನಾವಣಾ ಪ್ರಚಾರಕ್ಕೆ ಕೊಂಕಣಿ ಭಾಷೆಗೆ ತರ್ಜುಮೆಯಾದ ಕೊಲವೆರೆಡಿ ಹಾಡು ಬಳಕೆ. ಮತದಾರರನ್ನು ಸೆಳೆಯಲು ನಾನಾ ತಂತ್ರ. ಅನುದಾನ ಬಿಡುಗಡೆಗೆ ಆಗ್ರಹಿಸಿ ಧಾರವಾಡದಲ್ಲಿ ಮುಂದುವರಿದ ಶಿಕ್ಷಕರ ಹೋರಾಟ. 1991ರಿಂದ 1995ರವರೆಗೆ ನೇಮಕವಾದ ಶಿಕ್ಷಕರಿಗೂ ಅನುದಾನಕ್ಕೆ ಆಗ್ರಹ. ಶಾಸಕ ಚಂದ್ರಕಾಂತ ಬೇಲದ್ ಮನೆಗೆ ಮುತ್ತಿಗೆ. ಸ್ಪೈ ಅವತಾರದಲ್ಲಿ ಬಾಲಿವುಡ್ ನವಾಬ್ ಸೈಫ್ ಅಲಿ ಖಾನ್. ಏಜೆಂಟ್ ವಿನೋದ್ ಚಿತ್ರದಲ್ಲಿ ಸೈಫ್ ಮತ್ತು ಕರೀನಾ ಕಮಾಲ್. ಸತತ 1 ವರ್ಷದ ನಂತರ ಬಿಡುಗಡೆಗೆ ಸಜ್ಜು.